ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದಂತಹ ದೇವಶಯನಿ ಏಕಾದಶಿ ಇದರ ಆಚರಣೆಯ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೀನಿ. ಇದು ಆಷಾಢ ಮಾಸದ ಪ್ರಥಮ ಏಕಾದಶಿ. ನಿಮಗೆ ಏಕಾದಶಿ ಆಚರಣೆ ಶನಿವಾರ 25ನೇ ತಾರೀಕು ಬರುವಂತಹದ್ದು. ಶುಕ್ರವಾರ ದಶಮಿ ಆಚರಣೆ ಬರುತ್ತೆ, ಭಾನುವಾರ ದ್ವಾದಶಿ ಆಚರಣೆ ಬರುತ್ತೆ. ಇದು ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರುವಂತಹ ಏಕಾದಶಿ. ಈ ಏಕಾದಶಿಯ ಆಚರಣೆಯನ್ನು ಯಾರೆಲ್ಲ ಸರಿಯಾದಂತಹ ರೀತಿಯಲ್ಲಿ ಮಾಡ್ತಾರೆ ನೋಡಿ, ಅಂತಹವರಿಗೆ ವರ್ಷದ 24 ಏಕಾದಶಿಗಳನ್ನು ಆಚರಣೆ ಮಾಡಿದಷ್ಟು ಪುಣ್ಯವನ್ನು ಭಗವಂತ ದಯಪಾಲಿಸ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಜೊತೆಯಲ್ಲಿ ಇಲ್ಲಿಂದ ಚಾತುರ್ಮಾಸ ಪ್ರಾರಂಭವಾಗುತ್ತೆ. ಅಂದರೆ ಈ ದೇವಶಯನಿ ಏಕಾದಶಿಯಿಂದ ಚಾತುರ್ಮಾಸ ಪ್ರಾರಂಭವಾಗುತ್ತೆ. ಈ ಚಾತುರ್ಮಾಸದಲ್ಲಿ ಒಂದೊಂದು ದಿವಸವೂ ಕೂಡ ಶ್ರೀಹರಿಯ ಆರಾಧನೆಗೆ ಬಹಳ ಪ್ರಶಸ್ತವಾದಂತಹ ಕಾಲ. ಈ ಏಕಾದಶಿಯಿಂದ ಶ್ರೀಮನ್ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ. ಅಂದರೆ ಲೋಕದ ಸಮಸ್ತ ಜೀವರಾಶಿಗಳ ಒಳಿತಿಗಾಗಿ ಶ್ರೀಮನ್ ಮಹಾವಿಷ್ಣು ತಪಸ್ಸು ಮಾಡುವಂತಹ ಕಾಲ. ಇದನ್ನೇ ನಾವು ಯೋಗ ನಿದ್ರೆ ಅನ್ನುವಂತಹದ್ದು. ನಿದ್ರೆ ಅಂತಂದರೆ ನಿದ್ರೆಗೆ ಜಾರುವಂತಹದ್ದೆಲ್ಲ. ಪ್ರಪಂಚದಲ್ಲಿ ಯಾವೆಲ್ಲ ಜೀವರಾಶಿಗಳಿದೆಯಲ್ಲ ಅದರ ಒಳಿತಿಗಾಗಿ ವಿಷ್ಣುವು ತಪಸ್ಸಿಗೆ ಕೂರ್ತಾರಂತೆ. ಇದನ್ನು ನಾವು ಯೋಗ ನಿದ್ರೆ ಅಂತ ಹೇಳಿ ಕರೆಯುವಂತಹದ್ದು. ಭಗವಂತ ನಮಗಾಗಿ ಯೋಗ ನಿದ್ರೆಯಲ್ಲಿರುವಂತಹ ಕಾಲದಲ್ಲಿ ನಾವು ಭಗವಂತನ ಆರಾಧನೆಯನ್ನು ಮಾಡುವಂತಹದ್ದು ನಮಗೆ ಅಖಂಡ ಫಲಗಳನ್ನು ತರುತ್ತೆ. ಹಾಗಾಗಿ ಈ ದೇವಶಯನಿ ಏಕಾದಶಿ ಅನ್ನುವಂತಹದ್ದು ಬಹಳ ವಿಶೇಷ. ಅವತ್ತಿನ ದಿವಸ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗಿನ ಜಾವ 5 ಗಂಟೆ 8 ನಿಮಿಷದಿಂದ 6 ಗಂಟೆ 16 ನಿಮಿಷದ ತನಕ ಶುಭವಿದೆ. ಇನ್ನು ಪೂಜಾ ವಿಧಾನ ಅನ್ನುವಂತಹದ್ದನ್ನು ನೋಡುವಂತಹದ್ದಾದರೆ ನಿಮ್ಮ ಮನೆಯಲ್ಲಿ ಮೊದಲು ಶ್ರೀಹರಿಯ ಫೋಟೋ ಅಥವಾ ವಿಗ್ರಹ ಯಾವುದಿರುತ್ತೆ ಅಂದರೆ ಶ್ರೀಹರಿಯ ಸ್ವರೂಪದ್ದು ಆ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಗಂಧವನ್ನು, ಕುಂಕುಮ, ಅರಿಶಿಣ ಹಚ್ಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕಿ ತಪ್ಪದೆ ತುಳಸಿಯನ್ನು ಹಾಕಿ ಏನೆಲ್ಲ ಹೂಗಳಿರುತ್ತೆ ಅದನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು 2 ದೀಪವನ್ನು ತುಪ್ಪದಲ್ಲಿ ಹಚ್ಚೋದಕ್ಕೆ ನೀವು ಸಿದ್ಧ ಮಾಡ್ಕೋಬೇಕು. ಮಣ್ಣಿಂದಾದರೂ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ ದೀಪ ಇರುತ್ತೆ ಅದನ್ನಾದರೂ ಇಟ್ಕೊಳ್ಳಿ. ಮಣ್ಣಿನ ದೀಪನೇ ಹಚ್ಚಬೇಕು ಅಂತ ಏನೂ ಇಲ್ಲ ಈ ಏಕಾದಶಿಗೆ. ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರಿಗೆ ಅವತ್ತಿನ ದಿವಸ ಗಂಧ ಹಚ್ಚಿಬಿಟ್ಟು ಕೇವಲ ತುಳಸಿಯನ್ನು ಮಾತ್ರ ಹಾಕಿ, ಯಾವ ಹೂಗಳನ್ನು ಕೂಡ ಅಲಂಕಾರಕ್ಕೆ ಬಳಸೋ ಹಾಗಿಲ್ಲ, ಯಾವುದೇ ರೀತಿ ನೈವೇದ್ಯವನ್ನು ರಾಯರಿಗೆ ಇಡೋ ಹಾಗಿಲ್ಲ. ನೀರನ್ನು ಕೂಡ ಅವತ್ತಿನ ದಿವಸ ಇಡಲಿಕ್ಕೆ ಹೋಗಬೇಡಿ. ಅವತ್ತಿನ ದಿವಸ ಮೊದಲು ತುಳಸಿಗೆ ನೀವು ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿಬಿಟ್ಟು ದೇವರ ಮನೆಯ ದೀಪವನ್ನು ಹಚ್ಚಿಬಿಟ್ಟು ನಂತರ ಶ್ರೀಮನ್ನಾರಾಯಣನ ಮುಂದೆ ಇಟ್ಟಿರುವಂತಹ ದೀಪಗಳನ್ನು, ರಾಯರ ಮುಂದೆ ಇಟ್ಟಿರುವಂತಹ ದೀಪಗಳನ್ನು ಹಚ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ನೀವು ದಶಮಿ ದಿವಸ ಸಾಯಂಕಾಲ ಕೂಡ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ನಾನು ಪ್ರತಿ ವಿಡಿಯೋನಲ್ಲಿ ಹೇಳೋದ್ರಿಂದ ಸ್ವಲ್ಪ ಲೈಟಾಗಿ ಹೇಳ್ಕೊಂಡು ಹೋಗ್ತೀನಿ, ಮರಿಬಾರ್ದು ನೀವು ಈ ಸ್ಟೆಪ್ಸನ್ನು. ದಶಮಿಯ ದಿವಸ 5:15 5:30 ಒಳಗಡೆ ಈ 3 ದಿವಸಗಳ ಕಾಲದ ಏಕಾದಶಿ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿ ದಶಮಿ ದಿವಸ ಸಂಜೆ ಸಂಕಲ್ಪ ಮಾಡ್ಕೋತೀರಾ. ದೀಪ ಹಚ್ಚಿದ್ದಾದಮೇಲೆ ಏಕಾದಶಿಯ ದಿವಸ ಏಕಾದಶಿಯ ಉಪವಾಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅವತ್ತಿನ ದಿವಸ ಕೂಡ ತುಳಸಿ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಇಲ್ಲಿಂದ ನಿಮ್ಮ ಏಕಾದಶಿಯ ವ್ರತ ಪ್ರಾರಂಭವಾಗುತ್ತೆ. ನೀವು ವ್ರತದಲ್ಲಿ ಇರ್ತೀರಾ ಅನ್ನುವಂತಹದ್ದನ್ನು ಮರಿಬಾರ್ದು. ಹೆಣ್ಮಕ್ಳು ಅವತ್ತಿನ ದಿವಸ ಪೂರ್ತಿ ಸೀರೆಯಲ್ಲಿ ಇದ್ದು ಉಪವಾಸವನ್ನು
ಮಾಡಿ. ಬಹಳ ವಿಶೇಷವಾದಂತಹ ಏಕಾದಶಿ. ನಾನು ಏಕಾದಶಿ ಉಪವಾಸ ಇರ್ತೀನಿ ಅಂತಂದರೆ ಅಷ್ಟೇ ಸಾಲದು, ಅಷ್ಟೇ ಮಡಿಯಿಂದ ನೀವು ಒಳ್ಳೆ ರೀತಿಯಲ್ಲಿ ಉಪವಾಸವನ್ನು ಮಾಡಿದ್ರೆ ಅಖಂಡ ಫಲಗಳು ಈ ಏಕಾದಶಿಯಿಂದ ನಿಮಗೆ ಲಭ್ಯವಾಗುತ್ತೆ. ಇನ್ನು ಅವತ್ತಿನ ದಿವಸ ಯಾವೆಲ್ಲ ಸ್ತೋತ್ರಗಳನ್ನು ನೀವು ಹೇಳ್ಕೋಬೇಕು ಅಂತಂದರೆ, ವಿಷ್ಣು ಸಹಸ್ರನಾಮವನ್ನು ಮೊದಲು ಪೂರ್ತಿಯಾಗಿ ಪಾರಾಯಣ ಮಾಡಿ. ಅಗರಬತ್ತಿಯಿಂದ ಧೂಪ ತೋರಿಸ್ಬಿಟ್ಟು ದೀಪ ಎಲ್ಲ ಹಚ್ಚಿದ್ದಾದಮೇಲೆ ವಿಷ್ಣು ಸಹಸ್ರನಾಮ ಪೂರ್ತಿಯಾಗಿ ಹೇಳಿಕೊಂಡು ರಾಯರ ಅಷ್ಟೋತ್ತರವನ್ನು ಹೇಳಿಕೊಂಡು ರಾಯರ ಅಕ್ಷರಾಮಾಲಿಕಾ ಸ್ತೋತ್ರವನ್ನು ಪೂರ್ತಿಯಾಗಿ ಹೇಳ್ಕೊಳ್ಳಿ. ಬೇಗ ಎದ್ದು ಬೇಗ ಪೂಜೆಯನ್ನು ಮಾಡಿದ್ರೆ ನಿಮಗೆ ಸ್ತೋತ್ರವನ್ನು ಹೇಳ್ಕೊಡೋದಕ್ಕೆ ಸಮಯ ಅನ್ನುವಂತಹದ್ದು ಬಹಳಷ್ಟು ಸಿಕ್ಕೇ ಸಿಗುತ್ತೆ. ಈ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡಾದಮೇಲೆ ಏಕಾದಶಿಯ ವ್ರತಕಥೆಯನ್ನು ನೀವು ಓದಬೇಕು ಪುಸ್ತಕ ಇಟ್ಕೊಂಡು. ಇಲ್ಲ ಅಂದರೆ ಅಟ್ಲೀಸ್ಟ್ ಮೊಬೈಲ್ನಲ್ಲಿ ಏಕಾದಶಿಯ ಕಥೆಯನ್ನು ಹಾಕಿ ಅವತ್ತಿನ ದಿವಸ ಏಕಾದಶಿಯ ಕಥೆಯನ್ನು ಕೇಳಿ. ಏಕಾದಶಿಯ ಕಥೆಯನ್ನು ಆವಾಗಲೇ ಅಂದರೆ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಾಗ ಸಮಯ ಸಾಕಾಗಲಿಲ್ಲ ಅಂತಂದರೆ ಪೂಜೆ ಮುಗಿಸಿ ನಿಮ್ಮ ಕೆಲಸ ಕಾರ್ಯಗಳು ಮುಗಿದಾದ್ಮೇಲೆ ಮತ್ತೆ ದೇವರ ಮುಂದೆ ಕುತ್ಕೊಂಡು ಏಕಾದಶಿ ಕಥೆ ಕೇಳುವಂತಹದ್ದು, ಶ್ರೀಮನ್ನಾರಾಯಣನ ಸ್ತೋತ್ರಗಳನ್ನು ಕೇಳುವಂತಹದ್ದು, ಮತ್ತು ಶ್ರೀಮನ್ನಾರಾಯಣನ ಅವತಾರಗಳಿಗೆ ಸಂಬಂಧಿಸಿದಂತಹ ಕಥೆಗಳಿರುತ್ತಲ್ವ ಅದನ್ನು ಕೇಳುವಂತಹದ್ದು, ಓದುವಂತಹದ್ದು ಮಾಡೋದ್ರಿಂದ ಬಹಳ ಪುಣ್ಯ ನಿಮ್ಮದಾಗುತ್ತೆ. ಅದನ್ನು ಬಿಟ್ಟು ಟಿ ವಿ ನೋಡುವಂತಹದ್ದು, ಮೊಬೈಲ್ ನೋಡುವಂತಹದ್ದು, ಇಲ್ಲ ಮಲ್ಕೊಂಡು ಕತೆ ಕಳೆಯುವಂತಹದ್ದನ್ನು ಮಾಡಲಿಕ್ಕೆ ಹೋಗಬಾರ್ದು. ಏಕಾದಶಿ ಆಚರಣೆಯಲ್ಲಿ ಒಂದು ಸಾರ್ಥಕತೆ ಇರಬೇಕು. ಸರಿಯಾದ ರೀತಿ ಇದ್ದಾಗ ಮಾತ್ರ ಬಹಳಷ್ಟು ಬೇಗ ನಿಮ್ಮ ಕರ್ಮಗಳು ಕಳೆದು ಒಳ್ಳೆಯ ಒಂದು ನೀವು ಅಂದುಕೊಂಡಂತಹ ಏನು ಸಂಕಲ್ಪಗಳಿರುತ್ತೆ ಅದು ಈಡೇರುವಂತಹದ್ದು ಆಗುತ್ತೆ. ಇನ್ನು ಈ ಸ್ತೋತ್ರಗಳೆಲ್ಲ ಹೇಳ್ಕೊಂಡಾದಮೇಲೆ ಶ್ರೀಮನ್ನಾರಾಯಣನಿಗೆ ಮಾತ್ರ ಏನಾದರೂ ಸ್ವಲ್ಪ ಹಣ್ಣುಗಳನ್ನು ನೈವೇದ್ಯ ತೋರಿಸಿ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ನಿಮ್ಮ ಪೂಜೆಯನ್ನು ಮುಗಿಸ್ಕೊಳ್ಳಿ. ಇನ್ನು ಉಪವಾಸ ಅಂತ ಹೇಳಿ ಬಂದಾಗ ಹೆಣ್ಮಕ್ಳು ಹಾಲನ್ನು, ನೀರನ್ನು, ಹಣ್ಣುಗಳನ್ನು ತಗೊಳ್ಬಹುದು. ಗಂಡಸರು ಶಕ್ತಿ ಇದ್ದರೆ ಸಾಧ್ಯವಾದಷ್ಟು ನೀರನ್ನು ಕುಡಿದೇ ಉಪವಾಸ ಮಾಡಿ. ಬಹಳ ಶ್ರೇಷ್ಠ ಏಕಾದಶಿ ಇದು. ಇಲ್ಲ ಸಾಧ್ಯ ಆಗೋದಿಲ್ಲ ಅನ್ನುವಂಥವರು ಹಾಲು, ಹಣ್ಣು, ನೀರನ್ನು ತೆಗೆದುಕೊಳ್ಬಹುದು. ಏಕಾದಶಿಯ ದಿವಸ ರಾತ್ರಿ 8 ಗಂಟೆ ತನಕ ಉಪವಾಸ ಇದ್ದು ನಮ್ಮ ಕೈಲಿ ಸಾಧ್ಯವೇ ಇಲ್ಲ ಪೂರ್ತಿ ಉಪವಾಸ ಅನ್ನುವಂತಹವರು ಸ್ವಲ್ಪ ಸಿಹಿ ಅವಲಕ್ಕಿ ಇಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೆ ಉಪ್ಪಿಟ್ಟನ್ನು ಮಾಡಿಕೊಂಡು ಅವತ್ತಿನ ದಿವಸ ರಾತ್ರಿ ಹೆಂಗಸರು ಮತ್ತು ಗಂಡಸರು ಇಬ್ಬರೂ ಕೂಡ 8 ಗಂಟೆ ತರುವಾಯ ತೆಗೆದುಕೊಳ್ಬಹುದು. ಇಲ್ಲ ನಮಗೆ ಶಕ್ತಿ ಇದೆ, ನಾವು ಇನ್ನು ದ್ವಾದಶಿ ಪೂಜೆ ಮುಗಿಸೇನೆ ಆಹಾರ ತೆಗೆದುಕೊಳ್ತೀವಿ ಅನ್ನುವಂಥವರು ರಾತ್ರಿ 8 ಗಂಟೆಗೂ ಕೂಡ ಹಾಲು ಅಥವಾ ಹಣ್ಣುಗಳನ್ನ ತೆಗೆದುಕೊಂಡು ಏಕಾದಶಿಯ ದಿವಸ ಮುಗಿಸ್ಕೊಂಡು ದ್ವಾದಶಿ ಪೂಜೆ ಏನಿರುತ್ತೆ ಅದನ್ನು ಮುಗಿಸ್ಕೊಂಡಾದಮೇಲೆ ನೀವು ಆಹಾರವನ್ನು ತೆಗೆದುಕೊಳ್ಬಹುದು. ಇನ್ನು ನಿಮಗೆ ಭಾನುವಾರ ದ್ವಾದಶಿ ಬರುತ್ತೆ. ದ್ವಾದಶಿ ದಿವಸ ಕೂಡ ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು. ತಲೆಗೆ ಸ್ನಾನ ಮಾಡಿ ಮತ್ತೆ ನೀವು ಏನು ಏಕಾದಶಿಯ ದಿವಸ ಎಷ್ಟು ದೀಪಗಳನ್ನ ಹಚ್ಕೊಂಡಿರ್ತೀರ ಅಷ್ಟೇ ದೀಪಗಳನ್ನ ತುಪ್ಪದಲ್ಲಿ ಹಚ್ಚಿಬಿಟ್ಟು ಪುಳಿಯೋಗರೆಯನ್ನು ನೈವೇದ್ಯವಾಗಿ ತೋರಿಸಿ. ನೋಡಿ, ಇಲ್ಲಿಂದ ಚಾತುರ್ಮಾಸ ಪ್ರಾರಂಭವಾಗುತ್ತೆ. ಸ್ವಲ್ಪ ನೈವೇದ್ಯಗಳನ್ನು ಇಡುವಾಗ ಜಾಗ್ರತೆಯಿಂದ ಇಡಬೇಕು. ಕೆಲವೊಂದೆಲ್ಲ ರಾಯರಿಗೆ ನಿಷೇಧವಿರುತ್ತೆ, ನೈವೇದ್ಯವನ್ನು ಇಡಲಿಕ್ಕೆ ಬರೋದಿಲ್ಲ. ಈ ದ್ವಾದಶಿಯಿಂದ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ನೀವೇನೇ ಪ್ರಸಾದ ಮಾಡಿದ್ರೂ ಕೂಡ ಅದರಲ್ಲಿ ಬಾಳೆಹಣ್ಣು, ತೆಂಗಿನಕಾಯಿ ಬಳಸೋ ಹಾಗೆ ಇಲ್ಲ. ಮಾವಿನ ಹಣ್ಣನ್ನು ಇಡಬಹುದು ರಾಯರಿಗೆ. ಈಗ ನೀವು ದ್ವಾದಶಿಯ ದಿವಸ ಮಾವಿನ ಹಣ್ಣಿನ ನೈವೇದ್ಯ ರಾಯರಿಗೆ ಬರುತ್ತೆ. 6:30 ಒಳಗಾಗಿ ಭಾನುವಾರ ನೈವೇದ್ಯ ಸಮೇತ ಪೂಜೆಯನ್ನು ಮುಗಿಸ್ಕೊಂಡು ಅವತ್ತಿನ ದಿವಸ ಕೂಡ ವಿಷ್ಣುವಿನ ಅಷ್ಟೋತ್ತರ, ರಾಯರ ಅಷ್ಟೋತ್ತರವನ್ನೆಲ್ಲ ಹೇಳಿಕೊಂಡು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ನೀವು 8:15 ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ದ್ವಾದಶಿಯ ದಿವಸ. ಮತ್ತೆ ಕನ್ಫ್ಯೂಷನ್ ಮಾಡ್ಕೋತೀರಾ, ಅವತ್ತು ಕೂಡ ಒಪ್ಪತ್ತಿರಬೇಕಾ? ಆ ರೀತಿ ಏನಿಲ್ಲ. ಅವತ್ತಿನ ದಿವಸ ಮಾಮೂಲಿ ನೀವು ಯಥಾ ರೀತಿ ಏನು ಊಟ ತಿಂಡಿ ಮಾಡ್ತೀರಾ ದ್ವಾದಶಿಯ ದಿವಸ ಮಾಡ್ಕೋಬಹುದು. ದೇವಶಯನಿ ಏಕಾದಶಿ ಬಹಳ ವಿಶೇಷ ಏಕಾದಶಿ. ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿ ಶ್ರೀಹರಿ ಸಮೇತ ರಾಯರ ಕೃಪೆ ನಿಮ್ಮದಾಗಲಿ ಅಂತ ಹೇಳಿ ಕೇಳ್ಕೊತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಒಟ್ಟಿಗೆ ಬರ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.